ನಮಸ್ಕಾರ ಎಲ್ಲರಿಗೂ. ಬಾಂಧೂಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಈಸಿಯಾಗಿ ಚಿಕನ್ ಕರಿ ಮಾಡ್ತಾ ಸಣ್ಣದಾಗಿ ನನ್ನ ಪರಿಚಯ ಮಾಡ್ಕೊತೀನಿ. ನಾನು ಬಂದ್ಬಿಟ್ಟು ಗೃಹಿಣಿ, ಹೌಸ್ ಮೇಕರ್ ಏನಂತಾರ ಗೊತ್ತಿಲ್ಲ, ಹೌಸ್ ವೈಫ್ ಈ ಥರ. ನಾನು ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಕುಕ್ಕಿಂಗ್ ಅನ್ನೋದು ಒಂದು ಪ್ಯಾಷನ್ ಆ ಥರ ಎಲ್ಲ ಹೇಳ್ತಾರೆ. ಬಟ್ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಅದು ಮಾಡಿ ಬಡಿಸೋದ್ರಲ್ಲಂತೂ ನನಗೆ ತುಂಬ ಇಷ್ಟ. ಮಾಡಿ 4 ಜನಕ್ಕೆ ನನ್ನ ಊಟ, ನನ್ನ ಟೇಸ್ಟ್ನ ತೋರಿಸ್ಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದೆ. ಹಾಗಂತ ಚೈನೀಸ್, ಕೊರಿಯನ್ ಈ ಥರ ನನಗೆ ಮಾಡ್ರನಾಗೆಲ್ಲ ಮಾಡೋಕ್ಕೆ ಬರೋಣ. ಆದರೂ ದೇಸಿಯಾಗಿ ಏನು ಟ್ರೈ ಮಾಡಬೇಕು, ಇರೋ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವ್ಯಾವ ಥರ ಈಸಿಯಾಗಿ ಮಾಡ್ಕೋಬೋದು ಆ ಡಿಶ್ನ ನಾನು ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಈಸಿಯಾಗಿ ಈ ಥರ 4 ಇಂಗ್ರೀಡಿಯೆಂಟ್ಸ್ ನಾನು ಮೆನ್ಷನ್ ಮಾಡಿದ್ದೀನಲ್ಲಿ, ಆ ಥರ ಮಾಡಿ ನೋಡಿ. ಎಷ್ಟು ಈಸಿಯಾಗುತ್ತೆ ಈ ಚಿಕನ್ ರೆಸಿಪಿ, ಚಿಕನ್ ಕರಿ ಅಂತಂದರೆ. ನಾವು ನಿಜವಾಗ್ಲೂ ಹೋಟೆಲ್ ಸ್ಟೈಲಲ್ಲೆಲ್ಲ ನಾವು ಮಾಡಿ, ಅಯ್ಯೋ ಹೋಟೆಲಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೋ ಅಂತ ನಾವು ಯೋಚನೆ ಮಾಡಿರ್ತೀವಿ. ಬಟ್ ಅವರೆಲ್ಲ ಕೆಲವೇ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಸೂಪರಾಗಿ ಡಿಶ್ ಮಾಡ್ತಾರೆ. ಅದೇ ಥರ ನಾವು ಮನೇಲಿ ಟ್ರೈ ಮಾಡ್ಬೋದಲ್ವಾ? ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಅದಕ್ಕಿರೋದು ಈ ಥರ ಆಗುತ್ತೆ. ನಾವು ಈ ಥರ ಮಾಡಿಕೊಂಡ್ರೆ ಗ್ರೇವಿ, ಗೀ ರೈಸ್ ಜೊತೆ, ಚಪಾತಿ ಜೊತೆ, ಬಿರಿಯಾನಿ ಜೊತೆ ನಾವು ಇದನ್ನು ತಿನ್ಬೋದು. ಅಂದರೆ ಇದನ್ನು ನಾವು ಅಂದರೆ ಸ್ಮಾಲ್ ಪೀಸ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ನಾವು ತೊಗೊಂಡ್ರೆ ಚಿಕನ್ ಪೀಸನ್ನ ಅದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವು ಈ ಥರ ಚಿಕ್ಕದಾಗಿ ರಬ್ಬರ್ ಪೀಸ್ ಥರ ಇರೋದನ್ನೆಲ್ಲ, ಬೋನ್ಲೆಸ್ ಚಿಕನ್ ಅಂತಾರಲ್ಲ ಆ ಥರ ಇರೋದನ್ನೆಲ್ಲ ಸ್ಮಾಲಾಗಿ ಕಟ್ ಮಾಡ್ಕೊಂಡು ನಾವು ಈ ಥರ ಟ್ರೈ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ಈ ಚಿಕನ್ ಕರಿ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಇದರಲ್ಲಿ ಡಿಶಲ್ಲಿ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಹೇಳಿ.